ನೋಡಿ ಇವತ್ತು ನನ್ನ ಮಗಳು ನಾನು ಇದಕ್ಕೆ ಹೋಗ್ತಾ ಇದ್ದೀವಿ. ಯಾವುದಮ್ಮ ಅನುಶ್ರೀ ಅಮ್ಮ ಬೇಗ ಮರ್ತೋಗ್ತಾರೆ. ನಾವಿವತ್ತು ಗಾಂಧಿ ಬಜಾರಿಗೆ ಹೋಗ್ತಾ ಇದ್ದೀವಿ. ಅವರ ಔಟ್ಫಿಟ್ಸ್ ಮಗಳನ್ನ ತೋರಿಸಿ ಅಂತ ಕೇಳ್ತಿದ್ರಲ್ಲ, ನೋಡಿ ಇವಳೇ ನನ್ನ ಎರಡನೇ ಮಗಳು. ಹಂಗೆ ಇದೆಲ್ಲ ಬೇಡ ಓವರ್. ನಮ್ಮ ಮಮ್ಮಿ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಗಾಡಿಗೇನೋ ಪ್ರಾಬ್ಲಮ್ ಆಗಿದೆ. ಫೈನಲಿ ಬಸ್ಸಿಂದ ಬಂದು ಮೆಟ್ರೋಗೆ ಬಂದಿದ್ದೀವಿ. ನಮ್ಮ ಮಮ್ಮಿ ಖುಷಿ ನೋಡಿ, ಖುಷಿನೋ ಖುಷಿ. ನೋಡಿ ಇವಾಗ ಮೆಟ್ರೋ ಹಿಡಿತಿದ್ದಂಗೆ ಒಂದು ಬೇಲ್ಪುರಿ ಅಂಗಡಿ ಇತ್ತು. ಬೇಲ್ ತಿಂತಾ ಇದೀವಿ. ಹೊಟ್ಟೆ ಇಷ್ಟ ಆಯ್ತು. ಅಲ್ಲೇ 1:15 ಆಯಿತು. ಹಾಗಾಗಿ ಬೇಲ್ಪುರಿ ತಿನ್ನೋಣ ಅಂತ ತಿಂತಾ ಇದ್ದೀವಿ. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಫೈನಲಿ ಗಾಂಧಿ ಬಜಾರಿಗೆ ಬಂದಿದ್ದೀವಿ. ಹೂವಿನ ಮಾರ್ಕೆಟ್ ಎಲ್ಲ ಇದೆ ನೋಡಿ. ಎಷ್ಟೆಷ್ಟು ವೆರೈಟಿ ಹೂವು ಇದೆ ಅಲ್ವಾ, ಚೆನ್ನಾಗಿದೆ ಅಲ್ಲ. ನಾವು ನಮ್ಮಮ್ಮ ನಡೀತಾ ಇದ್ದೀವಿ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗತ್ರ ಅಂಗಡಿನೂ ಸಿಕ್ಕಿಲ್ಲ. ಇನ್ನು ಸ್ವಲ್ಪ ಮುಂದೆ ಹೋಗೋಣ. ಗೈಸ್ ಮತ್ತೆ ಬಿಲ್ ಆಗಿದೆ. ಫೈನಲಿ ಬಟ್ಟೆ ಶಾಪಿಂಗ್ ಆಯಿತು. ಎಷ್ಟು ಬಿಲ್ ಆಯಿತು ಮಮ್ಮಿ? 4000 ಆಯಿತು. 4000 ಆಯಿತು ಬಿಲ್. ಇಷ್ಟೇ ಬಟ್ಟೆಗೆ ಅಷ್ಟೇ. ಇವಾಗ ವಿದ್ಯಾರ್ಥಿ ಭವನ್ ಏನೇನು ಬಟ್ಟೆ ಅಂತ ತೋರಿಸ್ತೀವಿ. ಮನೆಗೆ ಹೋದ್ಮೇಲೆ ತೋರಿಸ್ತೀವಿ. ಇವಾಗ ವಿದ್ಯಾರ್ಥಿ ಭವನ್ ವಿದ್ಯಾರ್ಥಿ ಭವನ್ ಬೇಡ ಕಣೆ, ಯಾಕೆಂದರೆ ರಶ್ ಇರುತ್ತೆ. ಬೇಡ ಇಷ್ಟು ದೂರ ಬಂದು ವಿದ್ಯಾರ್ಥಿ ಭವನ್ಗೆ ಹೋಗ್ಲಿಲ್ಲ ಅಂದರೆ ಆಯ್ತು ನಡಿ, ವೆಯ್ಟ್ ಮಾಡಕ್ಕೆ ರೆಡಿ ಆಗಿ. ಎಸ್, ಉಜಿ ವಿದ್ಯಾರ್ಥಿ ಭವನ್ ಶಟ್. ನಮ್ಮಂಗೆ ಏನು ಗೊತ್ತಿಲ್ಲ, ನಂಗೆ ಕರ್ಕೊಂಡ್ಬಂದ್ಬಿಟ್ಟು ಸುಮ್ಮನೆ ಆಸೆ ಎಲ್ಲ ತೋರಿಸಿದ್ರು ನನಗೆ. ಶಿಟ್, ಇದ್ರಲ್ಲಿ ತಿನ್ನೋಣ ಅಂತ ಹೇಳಿದ್ರು. ಇಲ್ಲ ಇವತ್ತು ಏನು ಮಾಡೋಕ್ಕಾಗಲ್ಲ ಅಷ್ಟೇ, ಬೇರೆ ಹೋಗ್ತಾ ತಿನ್ಬೇಕು. ಆರ್ಡರ್ ಮಾಡಿದ್ದೀವಿ, ಬರುತ್ತೆ ನೋಡಿ. ಫೈನಲಿ 4:33 ಆಯಿತು ಊಟ ಮಾಡೋದು. ವಿದ್ಯಾರ್ಥಿ ಭವನ್ ದೋಸೆ ತಿನ್ನೋಣ ಅಂತ ಬಂದ್ವಿ. ನಿರಾಸೆ ಆಯಿತು, ಇವತ್ತು ಕ್ಲೋಸ್ ಆಗಿದೆ. ಹಂಗಾಗಿ ಇಲ್ಲೇ ಒಂದು ಹೋಟೆಲ್ನಲ್ಲಿ ನಾವು ರಿಸರ್ಚ್ ಮಾಡಿರಲಿಲ್ಲ ಅದ್ರ ಬಗ್ಗೆ ಅಷ್ಟೇ. ಅದಕ್ಕೆ ದೋಸೆ ತಿಂತಾ ಇದ್ದೀನಿ. ಅವಳಿಗೆ ಸೆಟ್ ಇದು ನ್ಯೂಡಲ್ಸ್ ತೊಗೊಂಡಿದ್ದಾಳೆ. ಬೈ ಟು ಕಾಫಿ. ಸೊ ಜೆನ್ಯೂನ್ ಗೈಸ್. ನನಗಿದು ನೆಸೆಸಿಟಿ ಇಲ್ಲ. ಅಮ್ಮ ಊಟ ಹೆಂಗಿತ್ತು? ಊಟ ಪರವಾಗಿಲ್ಲ. ನಮ್ಮಿಗೆ ಅಷ್ಟು ಖುಷಿ ಆಗಲಿಲ್ಲ ಬಟ್ ದೋಸೆ ಉಳಿಯಿತ್ತು. ಆದರೂ ನಾವು ಹೊಟ್ಟೆ ಹಸ್ತಿದೆಯಲ್ಲ, ತಿನ್ನಲೇಬೇಕು ಇವಾಗ. ಅವರು ಬೆಳಗ್ಗೆ ರುಬ್ಬಿಟ್ಟಿರ್ತಾರೆ, ನಾವು ಸಾಯಂಕಾಲ ಆಗೋಯ್ತು. ಸೊ ಮನೆಯಲ್ಲಿ ದೋಸೆ ಇಟ್ಟು ಇದ್ರೂ ನಾವು ಒಂದೊಂದ್ಸಲ ತಿನ್ನೋಕೆ ಇದು ಮಾಡ್ತೀವಿ. ಅಯ್ಯೋ ದೋಸೆನಾ ಬೇಡ ಅಂತ. ಇವಾಗ ಹೊಟ್ಟೆ ಹಸ್ದಾಗ ಏನೋ ಒಂದು ತಿನ್ನಬೇಕು ಅನಿಸ್ತು. ಸಂಜೆ ಆಗಿತ್ತಲ್ವ, ಲಾಸ್ಟಲ್ಲಿ ಕಂಪ್ಲೀಟ್ ಮಾಡೋಕೆ ಒಂದು ಕಾಫಿ. ಅದು ಪರ್ಫೆಕ್ಟ್. ನೋಡಿ ಸತೀಶ್ ಸ್ಟೋರ್ ಅಂತ ನೋಡಿ, ಎಲ್ಲ ಫುಲ್ಲು ಪೂಜಾ ಐಟಮ್ಸು, ಸಮಸ್ತ ವಸ್ತುಗಳ ಭಂಡಾರ ಎಲ್ಲ ಅಂದರೆ ಫುಲ್ಲು ಸಿಗುತ್ತೆ ಅಂತ. ಕಾಂಪ್ಲೆಕ್ಸು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಶಾಪಿಂಗ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ನೋಡೋಕ್ಕೆ ಖುಷಿ ಆಗುತ್ತೆ. ಬಗೆಯ ಹಣ್ಣುಗಳು. ಫೈನಲಿ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಮೆಟ್ರೋ ಸ್ಟೇಷನ್ ಹತ್ರ ಮತ್ತೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಮೆಟ್ರೋ ಅಂತ ಬಂದಿದ್ದೀವಿ. ನಮ್ಮಿ ಮಕ್ಕ ನೋಡಿ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಫೈನಲಿ ಮೆಟ್ರೋಯಿಂದ ಬಂದು ಇವಾಗ ಮನೆ ಕಡೆ ಬಸ್ನಲ್ಲಿ ಹೋಗ್ತಾ ಇದ್ದೀವಿ. ಆಲ್ರೆಡಿ 6:50 ಆಗಿದೆ. ಆಲ್ಮೋಸ್ಟ್ 7 ಗಂಟೆ ಆಗಿದೆ. ತುಂಬ ಶಾಪಿಂಗ್ ಮಾಡಿದ್ದಾರೆ. ಏನು ಶಾಪಿಂಗ್ ಏನಿಲ್ಲ, ಶಾರ್ಟಾಗಿ ಮಾಡಿದ್ವಿ. ಬಟ್ ಹೋಗೋದು ಬರೋದೇ ಟೈಮ್ ಹಿಡಿಸ್ಬಿಡುತ್ತೆ. ಹಂಗೂ ಮೆಟ್ರೋನಲ್ಲಿ ಹೋದ್ವಿ. 1/2 ಅವರ್ಗೆಲ್ಲ ಮೆಟ್ರೋ. ನಮ್ಮ ಮನೆಯಿಂದ 1/2 ಅವರ್ಗೆಲ್ಲ ಹೋಗ್ಬೋದು. ನೋಡಿ ಮನೆಗೆ ಇವಾಗ ಬಂದ್ವಿ. ಆಲ್ರೆಡಿ 7:15 ಆಗಿದೆ. ಇದೆಲ್ಲ ನನ್ನ ಮಗಳು ಪ್ರಾಡಕ್ಟು. ಇದಕ್ಕೋಸ್ಕರನೇ ಕರ್ಕೊಂಡೋಗಿದ್ದೆ. ನನಗೆ ಮೇಯ್ನ್ ಇದು ಮುಖಕ್ಕೆ ಹಚ್ಕೊಳ್ಳೋಕ್ಕೆ ಮೇಕಪ್ ಫಿಕ್ಸರ್. ಇದು ಕನ್ಸೀಲರ್. ನಮ್ಮ ಮಮ್ಮಿಗೆ ಅದು. ಮತ್ತು ಇದು ಲಿಪ್ಸ್ಟಿಕ್.
ಮತ್ತು ಅವಳು ಮೂಗು ಚುಚ್ಚಿಸ್ಕೊಳ್ಳಲ್ವಂತೆ, ಅದಕ್ಕೆ ಇದು ಪ್ರೆಸ್ ಮೂಗ್ ಬಟ್ಟು. ಹಂಗೇನಿಲ್ಲ, ಬಟ್ ಇವಾಗ ಚುಚ್ಚಿಸಿಲ್ಲ, ಸೊ ಅದಕ್ಕೆ. ಮತ್ತು ಇದೊಂದು ಲಿಪ್ ಲೈನರು. 2 ಕ್ಲಿಪ್. ಇಷ್ಟಕ್ಕೆ ಅವನು MRP ಬೆಲೆನೇ ಕೊಟ್ಟ, ಅಷ್ಟು ಅದ್ರ ಮೇಲಿರೋಂಥ ಪ್ರೈಸಸ್. ನೋಡಿ, ಗಾಂಧಿ ಬಜಾರ್ಗೆ ಹೋದ್ರೂ ಲೈಕ್ ಏನೂ ಯೂಸ್ ಇಲ್ಲ ಅನ್ನೋ ಥರನೇ ಅನಿಸ್ತು ಈ ಶಾಪಿಗೆ ಹೋದ್ಮೇಲೆ. ಅಂದ್ರೆ ಅದ್ರ ಮೇಲಿರೋಂಥ MRP ರೇಟ್ ಏನಿದೆಯೋ ಅದೇ ರೇಟ್ಗೆ ನಮಗೆ ಕೊಟ್ಟರು. ಹೌದು, ಯಾವುದೇ ಥರ ಡಿಸ್ಕೌಂಟ್ ಇರಲಿಲ್ಲ ನನಗೆ. ಅದು ಅಮ್ಮ ಇಷ್ಟಕ್ಕೆ ಎಷ್ಟಾಯಿತು? ಇಷ್ಟಕ್ಕೆ 1005 ಬೆಲೆ. ಈಗ ನೋಡಿ, ನನಗೆ ಗೊತ್ತಿರೋ ಪ್ರಕಾರ ಈ MRP ಬೆಲೆ ಎಷ್ಟಿರುತ್ತೋ ಅಷ್ಟೇ ತಗೊಳ್ಳಲ್ಲ ಕೆಲವೊಂದೊಂದು ಶಾಪಲ್ಲಿ, ಹೋಲ್ಸೇಲ್ ಶಾಪಲ್ಲಿ. ನಾವು ಗಾಂಧಿ ಬಜಾರ್ ಹೋಗಿದ್ದ ರೀಸನೇ ಅದಕ್ಕೆ. ಬಟ್ ಅವರು ಅಂದ್ರೆ ಇನ್ನೇನಾದ್ರೂ ಅಂದ್ರೆ ಬೇಕಾಗಿರೋಂಥ ಏನಾದ್ರೂ ಪ್ರಾಡಕ್ಟ್ಸ್ ಇನ್ನೂ ಏನಾದ್ರೂ ತಗೊಂಡಿದ್ರೆ ಎಷ್ಟು ರೇಟ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಬರೀ ಏನಿಲ್ಲ, ಒಂದು 4 ಐಟಮ್ಗೆ ಇದು ಇಷ್ಟು ಬಿಲ್ ಹಾಕಿದ್ದಾರೆ, ಅದ್ರ ಮೇಲೆ ಎಷ್ಟಿತ್ತೋ MRP ಅಷ್ಟೇ ಹಾಕ್ಬಿಟ್ಟಿದ್ದಾರೆ. ಅದ್ರ ಜೊತೆ GST. ಒಳ್ಳೆ ಶಾಪ್ ಅಲ್ಲ ಗೈಸ್, ಹೋಗ್ಬೇಡ್ದಾಗಿತ್ತು. ನೋಡಿ, ಒಂದು ಟೀ ಶರ್ಟು ನೋಡಿ ನನ್ನ ಮಗಳಿಗೆ, ಇದೊಂದು ಟೀ ಶರ್ಟು ನೋಡಿ ಇದೊಂದು ಟಾಪ್ ತರಕ್ಕೆ ಅಂತ ಅಂದ್ಬಿಟ್ಟು ವೈಟ್ ಟಾಪು ಹೋಗಿದ್ದು. ನನ್ನ ಮೇನ್ ರೀಸನ್ ಅಲ್ವಾ ಹೋಗಿದ್ದು ಅಲ್ಲಿಗೆ ನಾವು. ಓರಿಯಂಟೇಷನ್ ಪ್ರೋಗ್ರಾಮ್ಗೆ ಒಂದು ವೈಟ್ದು ಇದ್ಬೇಕು ಮಮ್ಮಿ ಅಂತ ಹೇಳಿದ್ಲು ಟಾಪು. ಇದೊಂದಕ್ಕೋಸ್ಕರ ನೋಡಿ ಅಷ್ಟು ದೂರ ನಾನು ಕರ್ಕೊಂಡು ಹೋಗಿದ್ದು ಇವತ್ತು ಇವಳು. ನೋಡಿ ಇದೊಂದು ಶರ್ಟು, ಇದನ್ನ ನೋಡಿರ್ಬೋದು ನೀವು, ವಿಡಿಯೋ ಹಾಕೊಂಡಿದ್ದೆ. ನನ್ನ ಮಗಳು ನೋಡಿ ಹೇಳ್ತಾವಳೆ, ಏನ್ ಮಮ್ಮಿ ಇದು ನಿನ್ಗ ಅಂತ ಹೇಳ್ಬಿಟ್ಟು ಏನೋ ಆಸೆ ಆಯ್ತು ತಗೊಂಡೆ. ಇದು ಶರ್ಟು, ಇದು ನೋಡಿ ಒಂದು ಟಾಪು, ಇದು ನನಗೆ ತುಂಬ ಇಷ್ಟ ಆಯಿತು. ಇದನ್ನು ನನ್ನ ದೊಡ್ಡ ಮಗಳಿಗೆ ಅಂತ ಅಂದ್ಬಿಟ್ಟು ನಾನು ತಗೊಂಡೆ. ನೋಡಿ, ಇದು 3 ಪ್ಲಾಜಾ 500 ರುಪೀಸು. ಇದು ನನಗೆ ವರ್ತಿಟ್ ಅಂತ ಅನಿಸ್ತು, ಚೆನ್ನಾಗಿದೆ ಕ್ವಾಲಿಟಿಗಳು. ನೋಡಿ, ನಿಮ್ಗೇನಾದರೂ ಚೆನ್ನಾಗಿರೋ ಶಾಪ್ಸ್ ಗೊತ್ತಿದ್ರೆ ಗಾಂಧಿ ಬಜಾರಲ್ಲಿ, ಚಿಕ್ಕಪೇಟೆಯಲ್ಲಿ ಎಲ್ಲಾದರೂ ಪರ್ಟಿಕ್ಯುಲರ್ ಆಗಿ ಇದೇ ಅಂಗಡಿಲಿ ತಗೊಂಡ್ರೆ ವರ್ತು ಮೇಡಮ್ ಅಂತ ಏನಾದರೂ ನಿಮ್ಗೆ ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ಅಲ್ಲೇ ಹೋಗ್ತೀನಿ. ಹಾಗೆ ನೋಡಿ ಫ್ರೆಂಡ್ಸ್, ಇದೊಂದು ನೈಟ್ ಪ್ಯಾಂಟು 400 ರುಪೀಸ್ ಏನೋ, ಇದು ಚೆನ್ನಾಗಿದೆ. ಇದು ನೋಡಿ 200 ರುಪೀಸ್, ಜಸ್ಟ್ 200 ರುಪೀಸು. ಇವಾಗ ಸ್ಟಿಚ್ ಮಾಡೋಕ್ಕೆ ನಾವು ಟೈಲರ್ಗೆ ಏನಿಲ್ಲ ಅಂತಂದ್ರು 200 250 ಹಂಗೆ ಕೊಡ್ತೀವಿ ಬಟ್ಟೆ ತಗೊಂಡು. ಬಟ್ ಇದು ಹೊಲ್ದಿರೋದೇ ನನಗೆ 200 ಸಿಕ್ತು. ಕ್ವಾಲಿಟಿನೂ ಚೆನ್ನಾಗಿದೆ. ನೋಡಿ, ಇನ್ನೊಂದು ಟಾಪ್ ಇದು ಆಕ್ಚುಲಿ ನನಗೆ ತುಂಬಾ ಇಷ್ಟ ಆಯ್ತು. ನಮ್ಮ ಮಮ್ಮಿ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ನೋಡಿ. ಸೊ ಅದಕ್ಕೆ ನೋಡಿ, ಇಷ್ಟ ನಾನು ಶಾಪಿಂಗ್ ಮಾಡಿದ್ದು. ಇವತ್ತಿನ ಒಂದು ಬಟ್ಟೆ ಕತೆ, ಗಾಂಧಿ ಬಜಾರ್ನಲ್ಲಿ ಹೋಗಿ ಮಾಡಿದಂಥ ಶಾಪಿಂಗ್. ನೋಡಿ, ಇದೊಂದು ಸಾಕ್ಸು. ನಾವು ಅಲ್ಲಿ ಟಿಫನ್ ತಿಂತಿದ್ವಿ ಹೋಟೆಲ್ನಲ್ಲಿ. ಆವಾಗ ಒಬ್ಬರು ವಯಸ್ಸಾದವ್ರು ಬಂದು, ಮೇಡಮ್ ಈ ಥರ ಸಾಕ್ಸ್ ತೊಗೊಳ್ಳಿ ಅಂತ ಕೇಳಿದ್ರು. ಅವ್ರಿಗೆ ವಯಸ್ಸಾಗಿತ್ತು, ನನಗೇನಿದು ಅವಶ್ಯಕತೆ ಇರಲಿಲ್ಲ, ಆದರೂ ಅವ್ರು ವಯಸ್ಸಾಗಿದೆ ಅಂತ ಹೇಳ್ಬಿಟ್ಟು ನನಗೆ ತಗೊಬೇಕು, ಅವರು ನೋಡಿದ್ರೆ ತಗೋಬೇಕು ಅನಿಸ್ತು, ನೋಡಿದ್ರೆ ತಗೋಬೇಕು ಅಂತ ಶಾಪಿಂಗ್ ಮಾಡಿದ ಕತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮ್ಮ ವ್ಲಾಗ್ ಹೆಂಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನಾವಿನ್ನೂ ಈ ಥರ ವ್ಲಾಗ್ಸ್ ಕಂಟಿನ್ಯೂ ಮಾಡಬೇಕಾ ಏನೋ ಅಂತ ನಿಮ್ಮ ಸಜೆಷನ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.